ಹೇಗಿತ್ತು ಪುಸ್ತಕ? ಎತ್ತಿಟ್ಟಿದ್ದೆ, ಬೇಕು ನಾಳೆಗೆ ಕಾಣಿಸ್ತೀವಿ ರಾಶಿಯಲ್ಲಿ ಲೋನ್ಸ್ ದೇವ್ರೆ. ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಆಚಾರ್ಯ. ನಾನು ಪುಸ್ತಕ ಸಿಗುತ್ತಾ ಅಂತ ಒಂದು ನಿಮಿಷ ನೋಡಿದೆ ಅಷ್ಟೇ. ಕಾಣಿಸ್ತಿದೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ದುರ್ವೃತ್ತ ವೃತ್ತ ಶಮನಂ ತವ ದೇವಿ ಶೀಲಂ ರೂಪಂ ತಥೈವ ತಥೈತತ್ ಅವಿಚಿಂತ್ಯ ಮತುಲ್ಯ ಮನ್ಯೈಃ ವೀರ್ಯಂಚ ಹಂತೃಹೃತ ದೇವ ಪರಾಕ್ರಮಾಣ ವೈರಿಷ್ವಪಿ ಪ್ರಕಟತೈವ ದಯಾಂ ತ್ವಯೇತ್ತಂ. ನಾರಾಯಣ. ದುರ್ವೃತ್ತ ವೃತ್ತ ಶಮನಂ, ದುಷ್ಟರ ಕೆಟ್ಟ ನಡೆಯನ್ನು ಶಮನಗೊಳಿಸುವಂತಹದ್ದು ನಿನ್ನ ಸಹಜವಾದ ಶೀಲ ನಡೆ. ರೂಪಂ, ಈ ಅವಿಚಿಂತ್ಯಂ ಅತುಲ್ಯಂ ಅನ್ನಿ, ಬೇರೆಯವರೊಂದಿಗೆ ಹೋಲಿಸಲು ಸಾಧ್ಯವಿಲ್ಲದ್ದು, ಬೇರೆಯವರಿಗೆ ಆಲೋಚಿಸಿ ಇಷ್ಟೇ ಈ ಸ್ವರೂಪ, ಇದರಲ್ಲೇನು ವಿಶೇಷವಾದದ್ದಿಲ್ಲ ನೋಡ್ಲಿಕ್ಕೆ ಕೇಳಲಿಕ್ಕೆ ಅಂತ ಅದರ ಬಗ್ಗೆ ಅತ್ಯಂತ ಸರಳವಾದ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನ ಮಾಡುವುದು, ನಿನ್ನ ಸೌಂದರ್ಯದ ಕುರಿತಾದ ವಿವರಣೆಯನ್ನು ಕೊಡುವುದು, ಅಥವಾ ನಿನ್ನ ಮಹಿಮೆಯನ್ನ ಇಷ್ಟೇ ಗೊತ್ತಿದೆ ಅಂತ ಯಾರಾದ್ರೂ ಹೇಳುವುದು, ಇದೆಲ್ಲ ತೀರಾ ಅಸಾಧ್ಯವಾದ ಸಂಗತಿ. ಇದು ಯಾರಿಗೂ ಕೂಡ ಹೀಗೆ ನಡೆಸುವುದು ಸಾಧ್ಯವಿಲ್ಲದ್ದು ಅಂತ ಹೀಗೆ ದೇವಿಯ ಶೀಲವನ್ನು, ವೃತ್ತವನ್ನು, ರೂಪವನ್ನು ವರ್ಣಿಸ್ತಾ ಆಮೇಲೆ ವೀರ್ಯಂಚ ಹಂತೃಹೃತ ದೇವ ಪರಾಕ್ರಮಾಣ, ವೀರ್ಯಂಚ ಹಂತೃಹೃತ ದೇವಿ ಪರಾಕ್ರಮಾಣ, ದೇವತೆಗಳ ಪರಾಕ್ರಮವನ್ನು ಅಡಗಿಸಿದಂತಹ ರಾಕ್ಷಸರ ಸಾಮರ್ಥ್ಯವನ್ನು ಕೂಡ ಮೀರಿರುವ ಸಾಮರ್ಥ್ಯ ನಿನ್ನದು. ಶತ್ರುಗಳಲ್ಲಿಯೂ ಕೂಡ ಸ್ವಲ್ಪ ಹೊತ್ತು ಅವರು ಯುದ್ಧದ ವೇದಿಕೆಯಲ್ಲಿ ಇರ್ಲಿ ಅನ್ನುವ ದೃಷ್ಟಿಯಿಂದ ಅವರನ್ನ ವೈರಿಷ್ವಪಿ ಪ್ರಕಟಿತೈವ ದಯಾ ತ್ವಯೇತ್ತಂ, ದೇವತೆಗಳ ಪರಾಕ್ರಮವನ್ನ ಮೀರಿಸುವ ಅಸುರರ ಪರಾಕ್ರಮವನ್ನು ನಿಗ್ರಹಿಸುವುದು ನಿನಗೆ ಸುಲಭ ಸಾಧ್ಯವಾಗಿದ್ರು ಕೂಡ ಸ್ವಲ್ಪ ಹೊತ್ತು ಅವರ ಪರಾಕ್ರಮ ಲೋಕಕ್ಕೆ ತಿಳಿಯಲಿ ಎನ್ನುವ ದೃಷ್ಟಿಯಿಂದ ಅವರನ್ನ ಉಳಿಸಿದ್ದು ನಿನ್ನ ದಯೆ ಅಲ್ಲದೆ ಇನ್ನೇನು. ಮುಗಿಸುವುದಕ್ಕೆ ನಿನಗೆ ಕಷ್ಟವೇ ಇಲ್ಲ. ಆದ್ರೆ ಕೂಡ್ಲೆ ಮುಗಿಸದೆ ಅವರ ಜೊತೆಗೆ ಸ್ವಲ್ಪ ಹೋರಾಡಿ ಅವರ ತಾಕತ್ತನ್ನು ಲೋಕಕ್ಕೆ ಸ್ವಲ್ಪ ಪ್ರಕಟಿಸಿ ಆಮೇಲೆ ನೀನು ಮೌನಕ್ಕೆ ಶರಣಾದದ್ದು ಅಥವಾ ಕರ್ತವ್ಯದಲ್ಲಿ ತೊಡಗುವಂತದ್ದು ನಿನ್ನ ಒಂದು ವಿಶೇಷ ಗುಣ. ಕೇನೋಪಮಾ ಭವತು ಕೇಸ್ತೆ ಅಸ್ಯ ಪರಾಕ್ರಮಸ್ಯ ರೂಪಂಚ ಶತ್ರು ಭಯ ಕಾರ್ಯತಿಕಾರಿ ಕುತ್ರ ಚಿತ್ತೇ ಕೃಪಾ ಸಮರ ನಿಷ್ಠುರತಾ ಚ ದೃಷ್ಟ ತ್ವಯ್ಯೇವ ದೇವಿ ವರದೆ ಭುವನತ್ರಯೇಪಿ. ನಿನ್ನ ಪರಾಕ್ರಮಕ್ಕೆ ಹೋಲಿಕೆ ಎಲ್ಲಿಂದ? ಕೇನೋಪಮಾ ಭವತು ಅಸ್ಯ ಪರಾಕ್ರಮಸ್ಯ, ಶತ್ರುಗಳಿಗೆ ಭಯವನ್ನ ಹುಟ್ಟು ಹಾಕುವ ರೂಪ ನಿನ್ನದು. ಅಂದ್ರೆ ನಾಲಿಗೆಯನ್ನ ತೆರೆದು ಕಂಗಳನ್ನು ಅರಳಿಸಿ ಮೂರನೇ ಕಣ್ಣಿನಿಂದ ದೃಷ್ಟಿಯನ್ನ ಹಾಯಿಸುತ್ತಾ ರುಂಡ ಮಾಲಿನಿಯಾಗಿ ಶತ್ರುಗಳನ್ನೆಲ್ಲ ನಾನಾ ವಿಧವಾದ ಅಸ್ತ್ರಗಳಿಂದ ಕತ್ತರಿಸಿ ತೆಗೆದ ನೆತ್ತರು ಕೊತ್ತನೆ ಕುದಿಯುವ ಸ್ಥಿತಿಯಲ್ಲಿ ನೆಲಕ್ಕೆ ಬೀಳುತ್ತಾ ಇದ್ರೆ, ಕಿತ್ತ ಶರೀರದಿಂದ ಕತ್ತರಿಸಿದ ಆಯುಧದಿಂದ ಕೆಳಕ್ಕೆ ಜಾರ್ತಾ ಇದ್ರೆ ಯಾರಿಗೆ ತಾನೇ ಭಯ ಆಗದೆ ಖುಷಿಯಾದೀತು? ಮನೋಹರವಾದ ನಿನ್ನ ರೂಪವನ್ನ ಯಾರು ತಾನೇ ಇದಿಷ್ಟೇ ರೂಪ ಅಥವಾ ಇದಕ್ಕೆ ಸರಿಯಾದದ್ದು ನನ್ನ ಹತ್ರನೂ ಇದೆ ಅಂತ ಹೇಳಿಕೊಳ್ಳುವ ತಾಕತ್ತೆಲ್ಲಿದೆ? ಆದ್ರಿಂದಾಗಿ ತ್ವಯ್ಯೇವ ದೇವಿ ವರದೆ ಭುವನತ್ರಯೇಪಿ, ಈ ಒಳಗಿನಿಂದ ನೀನು ಶತ್ರುಗಳ ಬಗೆಗೂ ಕೂಡ ಕೆಲವೊಮ್ಮೆ
ಅವರ ಮೇಲಿನ ಕರುಣೆಯಿಂದ ಅಯ್ಯೋ ಪಾಪ ಅಂತ ನೀನು ತೋರಿಸಿದ್ರು ಯುದ್ಧದಲ್ಲಿ ಮಾತ್ರ ನಿನ್ನದು ಕಠಿಣವಾದ ನಿಲುವು. ಸಮರ ನಿಷ್ಠುರತಾ ಚಿತ್ತೇ ಕೃಪಾ. ಸ್ವಲ್ಪ ಹೊತ್ತಿರ್ಲಿ, ಇನ್ನೊಂದ್ ಸ್ವಲ್ಪ ಹೊತ್ತು ಯುದ್ಧ ಮಾಡ್ಲಿ, ಇನ್ನೊಂದ್ ಸ್ವಲ್ಪ ಹೊತ್ತು ಅವನಿಗೆ ಎದುರಾಳಿ ಅಂತ ಅನ್ನಿಸಿಕೊಳ್ಳುವ ಕೀರ್ತಿ ಬರ್ಲಿ ಅಂತ ಕೆಲವೊಂದ್ ಸರ್ತಿ ನೀನು ಚಿತ್ತೇ ಕೃಪಾ ಸಮರ ನಿಷ್ಠುರತಾ ಚ ದೃಷ್ಟ. ಸಮರ ನಿಷ್ಠುರ ಅಂದ್ರೆ ಯುದ್ಧದಲ್ಲಿ ಕಠಿಣವಾದ ನಿಲುವು ನಿನ್ನಲ್ಲಿ ನಾವು ಕಂಡಿದ್ದೇವೆ. ಏ ದೇವಿ, 3 ಲೋಕದಲ್ಲಿಯೂ ಕೂಡ ಏನನ್ನು ಬಯಸಿದರೂ ಕೂಡ ಕೊಡಬಲ್ಲವಳು, ವರವನ್ನ ನೀಡಬಲ್ಲವಳು ನೀನೊಬ್ಬಳೆ. ತ್ವಯ್ಯೇವ ದೇವಿ, ಅದು ನಿನ್ನಲ್ಲಿ ಮಾತ್ರ, ನಿನ್ನಲ್ಲೇ ವಿಶೇಷ ಅಂತ. ಅಂದ್ರೆ 3 ಲೋಕಗಳ ಒಡೆಯನಾದ ನಾರಾಯಣನ ಒಪ್ಪಿಗೆ ಅಂತೂ ಇದ್ದೇ ಇರುತ್ತೆ. ಅವಳು ಮಾಡ್ತಾ ಇದ್ದಾಳೆ ಅಂದ್ರೆ ಅದು ಅವನ ಸಂಕಲ್ಪದಲ್ಲಿ ಇದ್ದದ್ದನ್ನೇ ಅವಳು ಮಾಡ್ತಾಳೆ ಅಂತ ಹೇಳಿತ್ತು. ಆದ್ರಿಂದಾಗಿ ಇಷ್ಟು ಈ ಶ್ಲೋಕದ ಭಾವ. ಮುಂದೆ ತ್ರೈಲೋಕ್ಯಮೇತದಖಿಲಂ ರಿಪುನಾಶನೇನ ತ್ರಾತಂ ತ್ವಯಾ ಸಮರಮೂರ್ಧನಿ ತೇಪಿ ಹತ್ವಾ ನೀತಾದಿವಂ ರಿಪುಗಣಾಭಯಮಪ್ಯಪಾಸ್ತಂ ಅಸ್ಮಾಕಮುನ್ ಮದಸುರಾರಿ ಭವಂ ನಮಸ್ತೆ. ರಿಪುನಾಶನೇನ ತ್ರೈಲೋಕ್ಯಮೇತತ್ ತ್ರಾತಂ ಅಖಿಲಂ ತ್ರಾತಂ ತ್ವಯ. ಶತ್ರುಗಳನ್ನ ನಿಗ್ರಹಗೊಳಿಸುವುದರಿಂದ 3 ಲೋಕವು ಕೂಡ ನಿನ್ನಿಂದ ರಕ್ಷಿಸಲ್ಪಟ್ಟು ಶತ್ರುಗಳೆಲ್ಲ ನಾಶ ಹೊಂದಿ ಯುದ್ಧದ ನೆತ್ತಿಯಲ್ಲೇ ನೀನು ನಿಂತು, ಅಂದ್ರೆ ಕೊನೆಯವರೆಗೂ, ನೆತ್ತಿ ಅಂದ್ರೆ ಕೊನೆಯವರೆಗೆ, ಸಮರ ಮೂರ್ತ ಅಂದ್ರೆ ಸಮರದ ಕೊನೆಯ ತನಕವು. ಸಮರ ಮುಗಿದು ಕೆಲವೊಮ್ಮೆ ಏನು ಅಂದ್ರೆ ಕೆಲವರು ಶುರುವಿಗೆ ಸ್ವಲ್ಪ ಹೊತ್ತು ಬರ್ತಾರೆ, ಮಧ್ಯ ನಾಪತ್ತೆ ಆಗ್ತಾರೆ, ಕೊನೆ ಕಾಣಿಸ್ಕೊಡ್ತಾರೆ, ಅಥವಾ ಮಧ್ಯ ಶುರುವಿಗೆ ಬರುದೇ ಇಲ್ಲ, ಕೊನೆಯಲ್ಲಿ ಮಾತ್ರ ಬಂದು ನಾವು ಮಾಡಿದ್ದು ಅಂತ ಬೋರ್ಡ್ ಹಾಕೊಂಡು ತಿರುಗ್ತಾರೆ. ಆದ್ರೆ ನೀನು ಹಾಗಲ್ಲ. ಅಸುರ ಸೈನ್ಯ ಎಷ್ಟು ದೊಡ್ಡದಿದ್ರು ಕೂಡ ಅಷ್ಟೂ ಹೊತ್ತು ಅವ್ರ ಜೊತೆಗೆ ದೇವತೆಗಳ ಪರವಾಗಿ ನೀನು ನಿಂತು ಅಸುರ ಸೈನ್ಯವನ್ನ ನಾಶ ಮಾಡ್ತಿ. ಅವರನ್ನ ತತ್ಕಾಲದ ನೀತಾ ದಿವಂ, ಅವರು ಯುದ್ಧದಲ್ಲಿ ವೀರಮರಣವನ್ನು ಹೊಂದಿದ್ದಕ್ಕಾಗಿ ಸ್ವಲ್ಪ ಹೊತ್ತು ಅನುಭವಿಸಬೇಕಾದಂತಹ ಸುಖವನ್ನ ನೀನು ಕೊಟ್ಟು ರಿಪುಗಣಾಭಯಮಪ್ಯಪಾಸ್ತಂ, ರಿಪುಗಣಗಳನ್ನ ನಾಶಪಡಿಸಿದ್ರು ಕೂಡ ತಾತ್ಕಾಲಿಕವಾದ ಸಾಂಕಲ್ಪಿಕ ಸ್ವರ್ಗಕ್ಕೆ ಅವರನ್ನ ಕರೆದೊಯ್ದು ಬಿಡ್ತಿ. ಆದ್ರೆ ಆ ತಲೆಕೆಟ್ಟ ಅಸುರನಿಂದ ಉಂಟಾದ ಭಯ ಮಾತ್ರ ಅಪಾಸ್ತಂ ಅಸ್ಮಾಕಂ, ಅದು ಹೋಯ್ತು. ಉದನ್ಮತ ಸುರಾರಿ ಭವಂ ನಮಸ್ತೆ. ಓ ದೇವಿಯೇ, ನಿನಗೇನೆ ನನ್ನ ಮನಃಪೂರ್ವಕವಾದ ನಮಸ್ಕಾರಗಳನ್ನ ಅರ್ಪಿಸುವುದಕ್ಕೆ ಕಾಯ್ತಾ ಇದ್ದೇವೆ. ದಯವಿಟ್ಟು ನಮ್ಮ ನಮಸ್ಕಾರವನ್ನ ಸ್ವೀಕರಿಸು. ಯಾಕೆಂದ್ರೆ ದುರಾಡಳಿತದಿಂದ ನೊಂದಿದ್ದ ಜನರಿಗೆ ನೆರವು ನೀಡುವ ನಿನ್ನ ಭಯ ನಿವಾರಿಸುವ ರೂಪ, ಅದಕ್ಕೆ ಎಷ್ಟು ಕೈ ಮುಗಿದ್ರೂ ಕಮ್ಮಿನೇ. ಆದ್ರಿಂದ ರಿಪುಗಣಗಳ ಭಯವನ್ನ ದೂರೀಕರಿಸಿದವಳೇ, ನಿನಗೆ ನಮಸ್ಕಾರ. ಶೂಲೇನ ಪಾಹಿನೋ ದೇವಿ ಪಾಹಿ ಖಡ್ಗೇನ ಚಾಂಬಿಕೆ. ಇದು ಆಗಿದೆ. ಋಷಿರುವಾಚ ಅಲ್ಲಿಂದ ಆಗ್ಬೇಕು. ಸುಮ್ನೆ ಒಮ್ಮೆ ಹೇಳ್ತಾ ಹೋಗ್ತೇನೆ. ತ್ರಿಶೂಲದಿಂದ ನಮ್ಮನ್ನ ಕಾಪಾಡು. ಗಂಟೆಯ ದನಿ, ಕತ್ತಿಯ ಹೊಳಪು, ಬಿಲ್ಲಿನ ಹಗ್ಗದ ಠೇಂಕಾರ ಇವೆಲ್ಲವೂ ನಮ್ಮನ್ನ ಕಾಪಾಡುವಂಥದ್ದು. ಓ ಚಂಡಿಕೆಯೇ, ಈಶ್ವರಿಯೇ, ನೀನು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕುಗಳಲ್ಲೂ ಕೂಡ ತ್ರಿಶೂಲವನ್ನು ತಿರುಗಿಸುತ್ತಾ ಶತ್ರುಗಳ ಎದೆಯನ್ನ ಬಗೆದು ಅವರಿಂದ ನಮಗುಂಟಾಗಬಹುದಾದ ದೋಷ ರಾಶಿಯನ್ನ ಸುಲಭದಲ್ಲಿ ಕಳೆದು ಅನಿಷ್ಟಗಳಿಂದ ಕಾಪಾಡು. 3 ಲೋಕಗಳಲ್ಲಿ ಕೂಡ ನಿನ್ನ ಅತ್ಯಂತ ಸೌಮ್ಯವಾದ ರೂಪಗಳು ಸಂಚರಿಸುತ್ತಿರುವುದು ಹೇಗೆ ಸತ್ಯವೋ ಅಷ್ಟೇ ಭಯಂಕರವಾದ ರೂಪಗಳು ಕೂಡ ಶತ್ರುಗಳ ನಾಶಕ್ಕಾಗಿ ಕಾದು ಕುಳಿತಿವೆ. ಅಂತಹ ರೂಪಗಳಿಂದ ನಮ್ಮನ್ನು ರಕ್ಷಿಸು, ಜಗತ್ತನ್ನು ಕಾಪಿಡು. ಓ ಅಂಬಿಕೆ, ಚಿಗುರಿದ ಕೆಂಪನೆಯ ಎಳೆಯಾದ ಪಲ್ಲವಗಳಂತೆ ಕಂಗೊಳಿಸುವ ನಿನ್ನ ಕೈಯ ಸಂಘವನ್ನು ಮಾಡಿದ ಈ ಕತ್ತಿ, ಗುರಾಣಿ, ಶೂಲ, ಗದೆ, ಈ ಯಾವ ಅಸ್ತ್ರಗಳಿವೆಯೋ ಅವೆಲ್ಲವೂ ಕೂಡ ನಮ್ಮ ಪರವಾಗಿ ಯುದ್ಧ ಮಾಡಲಿ. ತೈರಸ್ಮಾನ್ ರಕ್ಷ ಸರ್ವತಃ ಅಂತ ಕೇಳಿಕೊಳ್ತಾಳೆ. ಋಷಿರುವಾಚ ಏವಂ ಸ್ತುತಾಸುರೇ ದಿವ್ಯೈ ಕುಸುಮೈರ್ ನಂದನೋದ್ಭವೈ
ಅರ್ಚಿತಾ ಜಗತಾಂ ಧಾತ್ರಿ ತಥಾ ಗಂಧಾನುಲೇಪನೈಃ ಭಕ್ತಾ ಸಮಸ್ತೈಃ ತ್ರಿದಶೈಃ ದಿವ್ಯಧೂಪೈಃ ಸುಧೂಪಿತಾ ಪ್ರಾಹ ಪ್ರಸಾದಂ ಸುಮುಖಿ ಸಮಸ್ತಾನ್ ಪ್ರಣತಾನ್ ಸುರಾನ್. ಹೀಗೆ ದೇವತೆಗಳಿಂದ ಸ್ತುತಿಸಲ್ಪಟ್ಟಂತಹ ತಾಯಿ ದುರ್ಗಾದೇವಿ ಜಗತ್ತಿಗೆ ರಕ್ಷಕಿಯಾಗಿ ಎಲ್ಲರಿಂದಲೂ ಅರ್ಚಿಸಲ್ಪಟ್ಲು. ವಿಶೇಷವಾಗಿ ದೇವತೆಗಳಂತೂ ಅನೇಕ ಬಗೆಯ ಹೂಗಳಿಂದ, ಅದು ಸಾಮಾನ್ಯ ಹೂವಲ್ಲ, ದಿವ್ಯೈಹಿ ಕುಸುಮೈಹಿ, ಎಲ್ಲಿಂದ ಬಂತು? ನಂದನ ಅನ್ನುವಂತಹ ದೇವಲೋಕದ ಹೂತೋಟದಿಂದ ಕಿತ್ತು ತಂದ ಹೂವಾಗಿ ಕಟ್ಟಿದ ಅಷ್ಟು ದೊಡ್ಡ ಮಾಲೆಯಿಂದ ಆಕೆಯನ್ನ ಅರ್ಚಿಸಿ ಮೆಚ್ಚಿಸಿ, ಹಾಗೆ ಧಾರಕ ಶಕ್ತಿಯಾದ ಅವಳಿಗೆ ಗಂಧಾನುಲೇಪನಗಳನ್ನ ಒದಗಿಸಿ ಭಕ್ತಿಯಿಂದ 3 ಲೋಕಕ್ಕೆ ಸಂಚಾರವನ್ನ ಮಾಡುವಂತಹ ಸಮಸ್ತ ದೇವತೆಗಳು ಧೂಪವನ್ನು ದೀಪವನ್ನು ಅವಳ ಎದುರುಗಡೆ ಇಟ್ಟು ಅವಳ ಸುತ್ತ ಆ ಪರಿಮಳದ ವಾತಾವರಣವನ್ನು ಸೃಷ್ಟಿಸಿ ನಮಸ್ಕರಿಸಿದ್ರು. ಪ್ರಣತಾನ್ ಸುರಾನ್ ಪ್ರಸಾದ ಸುಮುಖೀ ಪ್ರಾಹ. ಕೈ ಮುಗಿದು ತಲೆಬಾಗಿ ಶರೀರವನ್ನ ನೆಲಕ್ಕೆ ಒಡ್ಡಿ ಮಲಗಿರುವ ಅಥವಾ ನಮಸ್ಕರಿಸುತ್ತಿರುವ ಎಲ್ಲ ದೇವತೆಗಳ ಗುಂಪನ್ನು ಪ್ರಸನ್ನ ಮುಖಳಾಗಿ, ನಲಿಯುವ ಕಂಗಳುಳ್ಳವಳಾಗಿ ದೇವತೆಗಳನ್ನ ಕುರಿತು ಈ ಮಾತನ್ನಾಡಿದಳು. ದೇವ್ಯುವಾಚ ವ್ರಿಯತಾಂ ತ್ರಿದಶಾಃ ಸರ್ವೇ ಯದಸ್ಮತ್ತೋಭಿವಾಂಛಿತಂ ದದಾಮ್ಯಹಮಿತಿ ಪ್ರೀತ್ಯಾ ಸ್ತವೈರೇಭಿಃ ಸುಪೂಜಿತಾ ಕರ್ತವ್ಯಮಪರಂ ಯಚ್ಚ ದುಷ್ಕೃತಂ ತನ್ನ ವಿದ್ಮಹೇ ದುಷ್ಕರಂ ತನ್ನ ವಿದ್ಮಹೇ ಇತ್ಯಾಕರ್ಣ್ಯವಚೋ ದೇವ್ಯಾ ಪ್ರತ್ಯೂಚುಸ್ತೆ ದಿವೌಕಸ. ಓ ತ್ರಿದಶಾಹ, ಎಲೈ ದೇವತೆಗಳೇ, ವ್ರಿಯತಾಂ, ನನ್ನನ್ನ ಪ್ರಾರ್ಥಿಸಿ, ನನ್ನನ್ನ ಬೇಡಿಕೊಳ್ಳಿ. ಯದಸ್ಮತ್ತಃ ಅಭಿವಾಂಚಿತಂ, ಅಸ್ಮತ್ತಃ, ನಮ್ಮಿಂದ ಏನು ಬೇಕು, ನಮ್ಮಿಂದ ಏನು ಅನುಕೂಲ ಬೇಕು, ನಾನು ಯಾವ ರೀತಿ ನಿಮ್ಮನ್ನ ಅನುಗ್ರಹಿಸಬಹುದು, ಬೇಡಿಕೊಳ್ಳಿ, ನಾನು ದದಾಮಿ, ಕೊಡ್ತೇನೆ ಅಂತ ಪ್ರೀತಿಯಿಂದ ಸ್ತುತಿ ಮಾಡಿದಂತಹ ದೇವತೆಗಳನ್ನ ಈ ರೀತಿಯಾಗಿಯೇ ಈಗ ಹಿಂದೆ ಏನು ಸ್ತೋತ್ರ ಮಾಡಿದ್ರೋ ಆ ಸ್ತುತಿಯಿಂದ ಅವಳು ತುಂಬಾ ತೃಪ್ತಳಾಗಿದ್ಲು. ಅಂದ್ರೆ ಅದರ ಅಭಿಪ್ರಾಯ, ಈ ಸ್ತುತಿಯನ್ನ ಯಾವ ಸಂದರ್ಭದಲ್ಲಾದ್ರೂ ಒಬ್ಬ ಸಾಧಕ ಅಥವಾ ಬೇಡಿಕೆ ಇಡಬೇಕು ಅಂತಿರುವವ ಕೇಳಿಕೊಂಡ ಅಂದ್ರೆ ತಾಯಿ ಈ ಮಾತುಗಳಿಂದ ಅತ್ಯಂತ ಸಂತುಷ್ಟಳಾಗ್ತಾಳೆ. ಏಭಿಹಿ ಸ್ತವೈಹಿ ಸುಪೂಜಿತಾ, ಈ ರೀತಿಯಾದ ಸ್ತೋತ್ರಗಳಿಂದ ಒಳಗಾದ ತಾಯಿ ಹೀಗೆ ಹೇಳಿದ್ಲು, ಏನ್ ಬೇಕಾದ್ರೂ ಕೇಳಿ. ಯದಸ್ಮತ್ತಃ ಅಭಿವಾಂಚಿತಂ ದದಾಮಿ ತದಧಿಪ್ರೀತ್ಯ, ಸುಮ್ನೆ ನಾನು ಕೊಡಲ್ಲ, ತುಂಬಾ ಪ್ರೀತಿಯಿಂದಲೇ ನಿಮ್ಮನ್ನ ಮಕ್ಕಳಂತೆ ನಾನು ಕಂಡ ಬಗೆಯನ್ನ ನೀವು ಅನುಭವಿಸ್ತೀರಿ. ಆಗ ಕರ್ತವ್ಯಮಪರಂ ಯಚ್ಚ ದುಷ್ಕರಂ ತನ್ನ ವಿದ್ಮಹೇ ಇತ್ಯಾಕರ್ಣ್ಯವಚೋ ದೇವ್ಯಾ ಪ್ರತ್ಯೂಚುಸ್ತೆ ದಿವೌಕಸ. ಅಪರಂ ಕರ್ತವ್ಯಂ ಯಚ್ಚ ದುಷ್ಕರಂ ತನ್ನ ವಿದ್ಮಹೇ, ಇನ್ನೇನ್ ಮಾಡ್ಬೇಕು, ಅದೇನು ನಿಮ್ಮ ಕಷ್ಟ ನನಗೆ ತಿಳಿಯುತ್ತಿಲ್ಲ, ನೀವೇ ನಿಮ್ಮ ಕಷ್ಟವನ್ನ ಅರುಹಿದರೆ ನಾನು ಅದನ್ನ ಸರಿಸುವ ಕೆಲಸವನ್ನ ಮಾಡ್ತೇನೆ ಎಂಬ ಈ ದೇವಿಯ ಮಾತನ್ನ ಕೇಳಿ ಪ್ರತ್ಯೂಚು ದಿವೌಕಸಃ, ದೇವತೆಗಳು ಮರಳಿ ನುಡಿದರು. ದೇವಾವೂಚು ಭಗವತ್ಯಾ ಕೃತಂ ಸರ್ವಂ ನ ಕಿಂಚಿದವಶಿಷ್ಯತೆ ಯದಯಂ ನಿಹತ ಶತ್ರು ಅಸ್ಮಾಕಂ ಮಹಿಷಾಸುರ. ಓ ತಾಯಿ, ನೀನು ಮಾಡಿ ಕೊಟ್ಟ ಮೇಲೆ ಉಳಿದದ್ದು ಅಂತೇನೂ ಇಲ್ಲ. ನ ಕಿಂಚಿದ ಅವಶಿಷ್ಯತೆ, ನೀನು ಮಾಡಬೇಕಾದ ಎಲ್ಲ ಕೆಲಸವನ್ನ ಮಾಡಿ ಆಯ್ತು ತಾಯಿ. ಯಾವ ಈ ರಕ್ಕಸ ಮಹಿಷಾಸುರನನ್ನೇ ನೀನು ಕೊಂದಿದ್ಯೋ, ಇವನನ್ನ ಕೊಂದ ಮೇಲೆ ಇನ್ನೇನೂ ನಮಗೆ ನಿನ್ನಿಂದ ಮತ್ತೆ ಉಪಕಾರ ಪಡೆಯುವಷ್ಟು, ಋಣವನ್ನ ಬೆಳೆಸಿಕೊಳ್ಳುವಷ್ಟು ಶಕ್ತಿ ನಮಗಿಲ್ಲ. ನೀನು ಆಡಿದ ಪ್ರತಿಯೊಂದು ಮಾತು ಕೂಡ ನಮಗೆ ತುಂಬಾ ಸಂತೋಷ ಕೊಟ್ಟಿದೆ. ಆದ್ರಿಂದಾಗಿ ಶತ್ರುವಾದ ಮಹಿಷಾಸುರನನ್ನು ಕೊಂದದ್ದರಿಂದಲೇನೆ ನಾರಾಯಣನ ವಿಶೇಷವಾದ ಪ್ರೀತಿಗೆ ಪಾತ್ರಳಾದ ನಿನ್ನಿಂದ ಭಗವಂತನ ಮಡದಿಯಾಗಿ ಭಗವಂತನ ಪ್ರೀತಿಯನ್ನ ಸರ್ವದಾ ಹೃದಯದಲ್ಲಿ ಹೊತ್ತು ನೆಲೆಸಿದ ನಿನ್ನ ಈ ವಿಶೇಷ ರೂಪವನ್ನ ಕಂಡು ಮುದಗೊಂಡು ನಾವು ಬೇಡಬೇಕಾದದ್ದು ಏನೂ ಉಳಿದಿಲ್ಲ,
ನಮಗೋಸ್ಕರ ಇನ್ನು ನೀನು ಏನು ಮಾಡಬೇಕಾಗಿಲ್ಲ ಅಂತ ಇಷ್ಟೇ ನಾವು ಕೇಳ್ಕೊಳ್ತೀವಿ ಅನ್ನುವಲ್ಲಿಗೆ ದೇವಾ ಊಚುಹು, ದೇವತೆಗಳು ಹೇಳ್ತಾರೆ, ಯದಿ ಚಾಪಿ ವರೋದೇಯಸ್ತ್ವಯಾಸ್ಮಾಕಂ ಮಹೇಶ್ವರಿ ಸರಿ ಮುಂದೆ ಹೋಗ್ಲಿ. ಸಂಸ್ಮೃತ ತ್ವನ್ನೋ ಹಿಂಸೀತಾ ಪರಮಾಪದ ಯದಿ ಚಾಪಿ ವರೋದೇಯ ತ್ವಯಾಸ್ಮಾಕಂ ಮಹೇಶ್ವರಿ. ಓ ತಾಯಿ, ಮಹೇಶ್ವರನ ಮಡದಿ. ಮಹೇಶ್ವರ ಅಂದ್ರೆ ಆದಿದೇವೋ ಮಹಾದೇವೋ ದೇವಿ, ಅಲ್ಲಿ ಎಲ್ಲೆಲ್ಲೋ ಒಂದ್ ಕಡೆ ಮಹೇಶ್ವರ ಅಂತ ಬರುತ್ತಲ್ಲ ಭಗವಂತನ ಹೆಸರು. ಅವನ ಮಡದಿ ಮಹೇಶ್ವರಿ, ನಾರಾಯಣನ ಅತ್ಯಂತ ಪ್ರಿಯಕರಿ. ಆ ಪ್ರಿಯಕರಿಯಾದ ನಾರಾಯಣನಿಗೆ ಅತ್ಯಂತ ಮೆಚ್ಚುಗೆಯಾದ ಓ ತಾಯಿಯೇ, ಮತ್ತೊಮ್ಮೆ ನೀನು ನಮಗೆ ವರ ಕೊಡಬೇಕಾದ ಪ್ರಸಂಗ ಬರುವುದಾದರೆ, ನಾವು ಸ್ಮರಿಸಿದಾಗಲೆಲ್ಲ ನಮಗೆ ಬರಬಹುದಾದ ಹಲವು ಬಗೆಯ ಕಷ್ಟಗಳನ್ನು ಸಂಸ್ಮೃತಾತ್ವನ್ನ ನೆನಪು ಮಾಡಿಕೊಳ್ಳಿ ಅಥವಾ ನೆನಪು ಮಾಡಿಕೊಳ್ಳದೇ ಇರಲಿ, ನೀನು ಮಾತ್ರ ಮಹಾ ಕಷ್ಟವನ್ನು ಪರಿಹರಿಸುವ, ಶತ್ರುಗಳನ್ನು ಹಿಂಸಿಸಿ ಸೆದೆಬಡಿಯುವ ಮಹಾಕಾರ್ಯವನ್ನು ನಮಗಾಗಿ ಮಾಡಿಕೊಡ್ಬೇಕು. ನಹ ತ್ವಂ ಪರಮಾಪದ, ಪರಮಾಪತ್ತುಗಳು ಏನು ತೊಂದರೆ ಕೊಡ್ತಾ ಇದ್ದಾವೆ ಅದನ್ನು ನೀನು ಪರಿಹರಿಸಬೇಕು. ಯಚ್ಚಮರ್ತ್ಯಸ್ತವೈಹಿ ತವೈಹಿ ಏಭಿಃ ತ್ವಾಂ ಸ್ತೋಷ್ಯತ್ಯಮಲಾನನೆ ತಸ್ಯ ವಿತ್ತರ್ಧಿ ವಿಭವೈಃ ಧನ ದಾರಾದಿ ಸಂಪದಾಂ ವೃದ್ಧಯೇ ಸ್ಮತ್ ಪ್ರಪನ್ನ ಪ್ರಸನ್ನ ತ್ವಂ ಭವೇತಾ ಸರ್ವದಾಂಬಿಕೆ. ಓ ತಾಯಿ, ಅಂಬಿಕಾ ಅಂತ ಸಂಬೋಧನೆ ಅವಳಿಗೆ. ಅಂಬಿಕಾ ಅಂದ್ರೆ ತುಂಬಾ ಪ್ರೀತಿಯನ್ನ ತೋರುವ ತಾಯಿ. ಲಕ್ಷಣ ಭರಿತವಾದ ಅಮಲಾನನೇ, ದೋಷವಿಲ್ಲದ ಸೌಂದರ್ಯದ ಖನಿ ಎನಿಸಿದ ಮೋರೆ ಉಳ್ಳವಳೆ. ಯಷ್ಟ ಮರ್ತ್ಯ ಏಭಿಸ್ತ್ವಾಂ ಸ್ತವೈಃ ಸ್ತೋಷ್ಯತಿ, ಯಾವ ಮರ್ತ್ಯ ಈ ರೀತಿಯಾದ ಸ್ತೋತ್ರಗಳಿಂದ ನಿನ್ನನ್ನ ಮೆಚ್ಚಿಸುತ್ತಾನೋ, ತಸ್ಯ ವಿತ್ತರ್ಧಿ, ತಸ್ಯ ವಿತ್ತಂ ತಸ್ಯ ವೃದ್ಧಿ, ವೃದ್ಧಿ ಅಂದ್ರೆ ಬೆಳವಣಿಗೆ, ಅಂತಹ ಮನುಷ್ಯನಿಗೆ ಜ್ಞಾನದ ಅಭಿವೃದ್ಧಿ, ಸಂಪತ್ತಿನ ಅಭಿವೃದ್ಧಿ, ವೈಭವದಿಂದ ಕೂಡಿದ ಗಂಡ ಹೆಂಡತಿ ಮಕ್ಕಳು ಬಂಧುಗಳು ಬಾಂಧವರು ಅನ್ನುವ ಹಲವು ಬಗೆಯ ಸಂಪತ್ತುಗಳನ್ನು ಅಭಿವೃದ್ಧಿಗಳನ್ನು ಕೊಡುವ ಕಾರಣ ಶಕ್ತಿಯಾಗಿ ನೀನಿರುವೆ. ನನ್ನ ಒಂದೇ ಒಂದು ಪ್ರಾರ್ಥನೆ ಏನು ಅಂದ್ರೆ, ಅಸ್ಮತ್ ಪ್ರಸನ್ನತ್ವಂ ಭವೇತ, ನಮ್ಮ ಬಗೆಗೆ ಯಾವತ್ತೂ ಕೂಡ ನಿನ್ನ ಮೋರೆಯಲ್ಲಿ ಸಿಡುಕಿರದಿರಲಿ. ಅಥವಾ ಏನಪ್ಪ ಇವರು ನಾನು ಹೇಳಿದ್ದೆ ಯಾವ ಕೆಲಸ ಮಾಡಲ್ಲ ಅಂತ ನೀನು ಬೇಸರದಿಂದ ನೋಡ್ಬೇಡ, ಮಾಡ್ಬೇಕೇನಾದ್ರೂ ಇದ್ರೆ ಅದನ್ನ ಬಾಯ್ಬಿಟ್ಟು ಹೇಳಿ ನಮ್ಮನ್ನು ಉದ್ಧರಿಸು ಅಂತ ಕೇಳಿಕೊಳ್ತಾರೆ. ಋಷಿರುವಾಚ ಇತಿ ಪ್ರಸಾದಿತಾ ದೇವೈಃ ಜಗತೋರ್ಥೇ ತಥಾತ್ಮನ ತಥೇತ್ಯುಕ್ತ್ವಾ ಭದ್ರಕಾಳಿ ಬಭೂವಾಂತರ್ಹಿತಾ ನೃಪ. ಈ ರೀತಿ ದೇವತೆಗಳಿಂದ ಪ್ರಸನ್ನಳಾದಂತಹ ಜಗತ್ತಿನ ತಾಯಿಯಾದ ಲಕ್ಷ್ಮೀ ದೇವಿ ತನ್ನ ಒಡೆಯನಾದಂತಹ ನಾರಾಯಣನ ವಿಶೇಷ ಭಾವವನ್ನು ಹೃದಯದಲ್ಲಿ ಹೊತ್ತು ದೇವತೆಗಳಿಂದ ಜಗತ್ತಿಗೆ ಹಾಗೂ ತಮ್ಮ ವ್ಯಕ್ತಿಗತವಾದ ಸಂತೋಷಕ್ಕೆ ಕಾರಣವಾದಂತಹ ಮಂಗಳಕರಳಾದಂತಹ ಕಪ್ಪು ಬಣ್ಣದ ಭದ್ರಕಾಳಿಯ ರೂಪದ ಬಾಯಿಯಿಂದ ತಥೇತ್ಯುಕ್ತ್ವಾ, ಹಾಗೇ ಆಗಲಿ ಅಂತ ಹೇಳಿ ಭದ್ರಕಾಳಿ ಯಾರ ಕಣ್ಣಿಗೂ ಕಾಣದಂತೆ ಮರೆಯಾದಳು ಅಂತ ಋಷಿಗಳು ಹೇಳ್ತಾರೆ. ಆ ನಂತರ ಇತ್ಯೇತತ್ ಕಥಿತಂ ಭೂಪ ಸಂಭೂತಾ ಸಾ ಯಥಾ ಪುರಾ ದೇವಿ ದೇವ ಶರೀರೇಭ್ಯೋ ಜಗತ್ರಯ ಹಿತೈಷಿಣೀ. ಋಷಿಗಳು ಆ ಮಾತನ್ನ ಮುಂದುವರಿಸ್ತಾ, ಎಲೆ ರಾಜನೇ, ಮೂರು ಲೋಕಕ್ಕೂ ಒಳ್ಳೆಯದನ್ನೇ ಬಯಸುವ ದೇವಿಯು ದೇವತೆಗಳೊಂದಿಗೆ ಹೇಗೆ ಮೂಡಿ ಬಂದ್ಲು, ಈಗ ಅವಳಾಗಿ ಹೋದ್ಲು, ಆ ಕೆಲಸವನ್ನು ಮಾಡಿ ಬಂದ್ಲು, ದೇವತೆಗಳ ಜೊತೆಗೆ ಮೂಡಿ ಬಂದ ಕಥೆಯನ್ನ ನಾನು ನಿನಗೆ ಈಗ ಹೇಳಿದ್ದು. ಈ ಮಹಿಷಾಸುರನ ಇಲ್ಲಾಂದ್ರೆ ಈ ದೇವತೆಗಳು ಯಾಕಿರ್ತಾರೆ ಇಲ್ಲಿ? ಕಪ್ಪು ಬಣ್ಣದ ಭದ್ರಕಾಳಿಯ ವಿಶೇಷ ರೂಪದ ಚಿತ್ರಣವನ್ನ ಕೊಟ್ಟ
ಪುನಶ್ಚ ಗೌರಿ ದೇಹಾತ್ ಸಾ ಸಮುದ್ಭೂತ ಯಥಾ ಭವತ್ ವಧಾಯ ದುಷ್ಟ ದೈತ್ಯಾನಾಂ ತಥಾ ಶುಂಭ ನಿಶುಂಭಯೋ. ದುಷ್ಟರಾದ ಶುಂಭ ನಿಶುಂಭರು ಇನ್ನು ಅನೇಕ ದುಷ್ಟ ದೈತ್ಯರ ವಧೆಗಾಗಿ ಓ ಭೂಪ ರಾಜನೇ, ಯಥಾಪುರ ಸಂಭೂತ, ಈ ಹಿಂದೆ ಎಷ್ಟು ಬಾರಿ ದೇವಿ ದುಷ್ಟರ ನಿಗ್ರಹಕ್ಕಾಗಿ ಈ ನೆಲದಲ್ಲಿ ಉದಿಸಿ ಬಂದನೋ ಅದೇ ರೀತಿ ಮತ್ತೊಮ್ಮೆ ಈ ಗೌರಿಯ ಶರೀರದಿಂದ ಸಂಹಾರದ ಕಾರ್ಯಕ್ಕಾಗಿ ರುದ್ರನ ಜೊತೆಗೆ ಜೊತೆಗೂಡುವ ಆಕೆಯಿಂದ ಹೊರಬಂದು ಆಕೆಯ ಅಂತರ್ಗತಳಾದಂತಹ ರೂಪಳಾಗಿ ಲಕ್ಷ್ಮೀ ದುರ್ಗಾ ರೂಪದಿಂದ ಗೌರಿಯ ದೇಹದಿಂದ ಹೊರಕ್ಕೆ ಬಂದು ಶುಂಭ ನಿಶುಂಭರ ವಧೆಗಾಗಿ ಪ್ರಾರ್ಥಿಸಿದಳು ಅಂತ ಬಂದ ಪುರಾಣದ ಮಾತನ್ನ ನೆನಪಿಸ್ತಾ ರಕ್ಷಣಾಯ ಚ ಲೋಕಾನಾಂ ದೇವಾನಾಮುಪಕಾರಿಣಿ ತಚ್ಚೃಣುಷ್ವ ಮಯಾ ಖ್ಯಾತಂ ಯಥಾವತ್ ಕಥಯಾಮಿತೆ. ಲೋಕದ ರಕ್ಷಣೆಗಾಗಿ, ದೇವತೆಗಳ ಉಪಕಾರಕ್ಕಾಗಿ ಈ ಕಥೆಯನ್ನ ಸರಿಯಾಗಿ ಗಮನ ಇಟ್ಟು ಕೇಳು. ಅದರಲ್ಲೂ ಅತ್ಯಂತ ಶ್ರದ್ಧೆಯಿಂದ ಅಭ್ಯಾಸ ಮಾಡುವಂತಹ ಯಾವುದೇ ಭಕ್ತನಿಗೂ ಈ ಕಥೆಯನ್ನ ಹೇಳು. ನಾನು ಹೇಳಿದ್ದನ್ನ ಅವರ ಕಿವಿಗೆ ಬೀಳುವಂತೆ ಮಾಡು. ಹೀಗೆ ಗೌರಿಯ ದೇಹದಿಂದ ಕಾಣಿಸಿಕೊಳ್ಳುವ ಕಥೆಯನ್ನ ನಾನು ಬಿಡಿಸಿ ಹೇಳಿದ್ದೇನೆ, ನೀವು ತಪ್ಪು ತಿಳ್ಕೊಂಡ್ರೆ ನನ್ನ ಸಂಬಂಧ ಇಲ್ಲ ಅಂತ ತಾಯಿ ಮತ್ತೂ ಒಂದು ವಿಶೇಷವಾದ ಎಚ್ಚರಿಕೆಯನ್ನು ಕೊಡ್ತಾಳೆ. ಹೀಗೆ ಇವಳೇ ದುಷ್ಟ ದೈತ್ಯರಾದ ಶುಂಭ ನಿಶುಂಭರ ಸಂಹಾರಕ್ಕಾಗಿ, ಲೋಕ ರಕ್ಷಣೆಗಾಗಿ, ದೇವತೆಗಳ ಉಪಕಾರಕ್ಕಾಗಿ ಬಂದವಳು. ನೀವು ಮತ್ತೆ ಇವಳ ಪಾದ ಹಿಡಿದು ನನ್ನಲ್ಲಿಗೆ ಬನ್ನಿ ಅನ್ನುವ ಅರ್ಥದಲ್ಲಿ ಈ ಪದ್ಯದ ಸಾಲುಗಳು ಮುಕ್ತಾಯಗೊಂಡು ಇತಿ ಶ್ರೀಮನ್ ಮಾರ್ಕಂಡೇಯ ಪುರಾಣದ ಸಾವರ್ಣಿಕೆ ಮನ್ವಂತರೆ 8ನೇ ಮನ್ವಂತರದ ಕಥೆಯನ್ನ ಹೇಳುವ ಶ್ರೀ ದೇವಿ ಮಹಾತ್ಮ್ಯ ಮತ್ತು ಚಕ್ರಾದಿ ಸ್ತುತಿ ಎನ್ನುವ ಹೆಸರಿನ 4ನೆಯ ಅಧ್ಯಾಯ ಮುಕ್ತಾಯ ಆಯಿತು. ಇನ್ನು 5ನೆಯ ಅಧ್ಯಾಯದಲ್ಲಿ ದೇವಿ ಮತ್ತು ದೂತರ ಸಂವಾದದ ಕಥೆ ಬರುತ್ತೆ. ಮತ್ತೆ ನಾಳೆ ಆ ಕಥೆಯ ಮುಂದುವರೆದ ಚಿಂತನೆಯನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತು ಭಾಗವತ ಇರುವುದಿಲ್ಲ. ಅದರ ಬದಲು ಬೆಳಗ್ಗೆ ಬಾಕಿ ಆದದ್ದು ಉಪನಿಷತ್ ಭಾಷ್ಯ ಪಾಠವನ್ನ ಮಾಡೋಣ 8:45.